ನೋಡಿ, ನನ್ನ ಹತ್ರ ಈಗ ಒಂದು ಶೀಟ್ ಇದೆ. ಈ ಶೀಟಲ್ಲಿ ಏನಿದೆ, ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಇದೆ, ಫುಲ್ ನೇಮ್ ಇದೆ. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ನೇಮು ಲಾಸ್ಟ್ ನೇಮು ಎರಡೂ ಸೇರಿಕೊಂಡು ಫುಲ್ ನೇಮಲ್ಲಿ ಬರಬೇಕು. ಸೊ ನಾರ್ಮಲಿ ಏನು ಮಾಡ್ತಾರೆ, ಈ ಫಸ್ಟ್ ನೇಮ್ನ ಏನಾದರೂ ಟೈಪ್ ಮಾಡಿಬಿಟ್ಟು ಅಥವಾ ಬೇರೆ ಏನಾದರೂ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ರೀತಿ ಮಾಡ್ಕೊಂಬಿಟ್ಟು ಅಂಡ್ ಅಂತ ಹಾಕ್ಬಿಟ್ಟು ಮತ್ತು ಲಾಸ್ಟ್ ನೇಮ್ ಹಾಕ್ಬಿಟ್ಟು ಈ ರೀತಿ ಮಾಡ್ಬೋದು. ಇದು ಒಂದು. ಆಮೇಲೆ ಇಲ್ಲಿಂದ ಕಾಪಿ ಮಾಡ್ಕೊಂಡು ಮಾಡ್ಬೋದು. ಸೊ ಅಷ್ಟು ಸರಿಗೆ ಬರಲ್ಲ ಇದು. ಇಲ್ಲ ಅಂದರೆ ಇದರಲ್ಲಿ ಏನು ಮಾಡಬೇಕು, ಮತ್ತು ಒಂದು ಸ್ಪೇಸ್ ಹಾಕ್ಬಿಟ್ಟು ಮತ್ತು ಒಂದು ಅಂಡ್ ಸಿಂಬಲ್ ಹಾಕಿ ಈ ರೀತಿ ಮಾಡ್ಬೋದು. ಇದು ಒಂದು ವಿಧಾನ. ಬಟ್ ಇನ್ನು ಬೇಗ ಮಾಡಬೇಕಾದ್ರೆ ಯಾವುದು ಫಾರ್ಮುಲಾ ಇಲ್ಲದೆ ನೋಡಿ, ಈಸಿ ಮೆಥಡ್ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೇಮ್ ಅಜಯ್ ಇದೆ, ಲಾಸ್ಟ್ ನೇಮ್ ರಾವ್ ಇದೆ. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಫುಲ್ ನೇಮ್ ಕಾಲಮಲ್ಲಿ ಅದನ್ನು ಟೈಪ್ ಮಾಡ್ತೀನಿ. ಅಜಯ್ ಒಂದು ಸ್ಪೇಸ್ ಬಿಟ್ಬಿಟ್ಟು ರಾವ್ ಅಂತ ಟೈಪ್ ಮಾಡ್ತೀನಿ. ಅದಾದ ನಂತರ ನಾನು ಕಂಟ್ರೋಲ್ ಇ ಪ್ರೆಸ್ ಮಾಡ್ತೀನಿ. ಕಂಟ್ರೋಲ್ ಇ ಪ್ರೆಸ್ ಮಾಡಿದಾಗ ನೀವು ನೋಡಿ, ಎಲ್ಲ ಕಾಲಮ್ಸಲ್ಲಿ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಸೇರಿಕೊಂಡು ನೀಟಾಗಿ ಬರುತ್ತೆ ಇದು. ಸೊ ಇದನ್ನು ಫ್ಲ್ಯಾಶ್ ಫಿಲ್ ಅಂತಾರೆ ಎಕ್ಸೆಲಲ್ಲಿ.